ಇನ್ನು ದೆಹಲಿಯಲ್ಲಿರುವ ಸಿಎಂ ಸಿದ್ದರಾಮಯ್ಯಗೆ ವಕೀಲ ಮನು ಸಿಂಘ್ವಿ ಕರೆ ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ಗೆ ಬನ್ನಿ ಅಂತ ಹೇಳಿ ಹಿರಿಯ ವಕೀಲರು ಕರೆ ಮಾಡಿದ್ರಂತೆ. ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಮಹತ್ವದ ಸಮಾಲೋಚನೆ ನಡೆಸೋ ಸಾಧ್ಯತೆ ಇದೆ. ಹಿರಿಯ ವಕೀಲರ ಜೊತೆ ಸಿಎಂ ಸಿದ್ದರಾಮಯ್ಯ ಸಮಾಲೋಚನೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಮೂಡ ವಿಚಾರ ಆಗಿರಬಹುದು. ಸೊ ಈಗಾಗಲೇ ಇಡಿ ಅಧಿಕಾರಿಗಳು ಏನು ರೇಡ್ ಮಾಡ್ತಿದ್ದಾರೆ ಅಥವಾ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು, ಕಾನೂನು ಹೋರಾಟದ ಬಗ್ಗೆ ಮಾತುಕತೆಗೆ ಮುಂದಾಗ್ತಾರೆ. ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಬನ್ನಿ ಅಂತ ಕರೆದಿದ್ದಾರಂತೆ. ಹಿರಿಯ ವಕೀಲರ ಜೊತೆ ಸಿಎಂ ಸಿದ್ದರಾಮಯ್ಯ ಮಾತುಕತೆಯನ್ನ ನಡೆಸಲಿದ್ದಾರೆ. ಮನು ಸಿಂಘ್ವಿ ಇತ್ತೀಚೆಗೆ ಮೂಡ ಪ್ರಾಸಿಕ್ಯೂಷನ್ ವಿಚಾರ ಅಂತ ಬಂದಾಗ ಸಿದ್ದರಾಮಯ್ಯನವರ ಪರವಾಗಿ ವಾದ ಮಾಡಿದಂತಹ ವಕೀಲರು ಮನು ಸಿಂಘ್ವಿ. ಹಿರಿಯ ವಕೀಲರು ಇದ್ದಾರೆ, ಕಾನೂನಿನ ಅರ್ಥವರಿದ್ದಾರೆ. ಇವತ್ತು ಯಾವ ರೀತಿ ಹೋರಾಟ ಮಾಡಬೇಕು ಮುಂದೆ ನಾವು ಅನ್ನೋ ನಿಟ್ಟಿನಲ್ಲಿ ಮಾತುಕತೆ ನಡೆಸ್ತಾರೆ, ಚರ್ಚೆ ಮಾಡ್ತಾರೆ. ಇದೇ ವೇಳೆ ಕಾಂಗ್ರೆಸ್ ನಾಯಕರ ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಜೊತೆಗೆ ಚರ್ಚೆ ಕೂಡ ಆಗುತ್ತೆ. ದೆಹಲಿಯಲ್ಲಿರುವ ಸಿಎಂ ಸಿದ್ದರಾಮಯ್ಯಗೆ ಮನು ಸಿಂಘ್ವಿ ಕರೆ ಮಾಡಿ ಬನ್ನಿ ಅಂತ ಆಹ್ವಾನವನ್ನ ಕೊಟ್ಟಿದ್ದಾರೆ. ಬ್ರೇಕ್ಫಾಸ್ಟ್ಗೆ ಬರುವಂತೆ ಕರೆ ಮಾಡಿದ್ದಾರೆ. ಹಿರಿಯ ವಕೀಲರ ಜೊತೆ ಸಿಎಂ ಸಿದ್ದರಾಮಯ್ಯ ಮಾತುಕತೆಯನ್ನು ನಡೆಸಿದ್ದಾರೆ. ಮೂಡ ಇಡಿ ಸಂಬಂಧ ಚರ್ಚೆ ಆಗೋ ಸಾಧ್ಯತೆ ಇದೆ. ದೆಹಲಿಯಲ್ಲಿರುವ ಸಿಎಂಗೆ ಕರೆ ಮಾಡಿದ್ದಾರೆ ಹಿರಿಯ ವಕೀಲ ಮನು ಸಿಂಘ್ವಿ. ದೆಹಲಿಯಲ್ಲಿ ಇವತ್ತು ನಂದಿನಿ ಉತ್ಪಾದನೆಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾಗೋದಕ್ಕೆ ದೆಹಲಿಗೆ ಹೋಗಿದ್ರು. ಸೊ ಕೇವಲ ಅದೊಂದೇ ಅಲ್ಲ, ಸಿಂಘ್ವಿ ಅವ್ರ ಜೊತೆಗೆ ಮಾತುಕತೆ, ಹೈಕಮಾಂಡ್ ಜೊತೆಗೆ ಚರ್ಚೆ ಎಲ್ಲವೂ ಇತ್ತು. ಸೊ ಈಗ ಕಾಲ್ ಮಾಡಿ ಸಿದ್ದರಾಮಯ್ಯನವರಿಗೆ ಕರೆ ಮಾಡಿದ್ದಾರೆ, ಬನ್ನಿ ಅಂತ ಕರೆ ಕೊಟ್ಟಿದ್ದಾರೆ. ಬ್ರೇಕ್ಫಾಸ್ಟ್ ನೆಪದಲ್ಲಿ ಮೀಟಿಂಗ್ಗೆ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರಿದ್ದಾರೆ. ಸಿದ್ದರಾಮಯ್ಯನವರಿಗೆ ಹಿರಿಯ ವಕೀಲ ಮನು ಸಿಂಘ್ವಿ ಕರೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಎಲ್ಲ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಯಾವ ವಿಚಾರಕ್ಕೆ ಕರೆ ಮಾಡಿದ್ರು ಏನೇ ಅಂತ? ಬಸವರಾಜ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಬಸವರಾಜ್, ಧ್ವನಿ ಕೇಳಿಸ್ತಾ ಇದೆಯಾ? ಪವಿತ್ರ. ದೆಹಲಿಯಲ್ಲಿರೋ ಸಿಎಂ ಸಿದ್ದರಾಮಯ್ಯನವರಿಗೆ ಮನು ಸಿಂಘ್ವಿ ಅವರು ಕರೆ ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ ನೆಪದಲ್ಲಿ ಒಂದಷ್ಟು ಮಾತುಕತೆ ಆಗತ್ತೆ ಅಂತ ದೆಹಲಿಯಲ್ಲಿರೋ ಸಿದ್ದರಾಮಯ್ಯನವರು ಒಂದಷ್ಟು ವಿಚಾರಗಳನ್ನು ಹೊತ್ತು ಹೋಗಿದ್ದಾರೆ ಅಂತ ಸದ್ಯದ ಅಪ್ಡೇಟ್ಸ್ ಏನೆಲ್ಲ ಸಿಗ್ತಿದೆ ಬಸವರಾಜ್ ಕುರಿತು? ಪವಿತ್ರ, ಈಗಾಗಲೇ ದೆಹಲಿಯ ಪ್ರವಾಸದಲ್ಲಿ ಇರ್ತಕ್ಕಂತ ಸಿಎಂ ಸಿದ್ದರಾಮಯ್ಯನವರು ನಂದಿನಿ ಒಂದು ಉತ್ಪನ್ನಗಳ ಒಂದು ಮಳಿಗೆಯನ್ನು ಕೂಡ ಇವತ್ತು ಉದ್ಘಾಟನೆ ಮಾಡಲಿದ್ದಾರೆ. ಈ ನಡುವೆ ಇದಕ್ಕಿಂತ ಮುಂಚಿತವಾಗಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಕೂಡ ಭಾಗಿಯಾಗುವಂತ ಸಾಧ್ಯತೆ ಇರುವಂತದ್ದು. ಇದೀಗ ಏನು ಅವರ ಪರವಾಗಿ ವಕೀಲರಾಗಿ ಇಲ್ಲಿ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿರಿಯ ವಕೀಲರಾಗಿರ್ತಕ್ಕಂಥ ಮನು ಸಿಂಘ್ವಿ ಅವರು ಏನು ಈಗಾಗಲೇ ಆ ಪ್ರಕರಣವನ್ನು ಕೈಗೆತ್ತಿಕೊಂಡಿದ್ದಾರೆ. ಹಾಗಾಗಿ ಅವರ ಜೊತೆಯನ್ನು ಕೂಡ ಅವರೇ ಸ್ವತಃ ಕರೆ ಮಾಡಿ, ಯಾಕಂತಂದ್ರೆ ದೆಹಲಿಯ ಪ್ರವಾಸದಲ್ಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಹಾಗಾಗಿ ಒಂದು ಬ್ರೇಕ್ಫಾಸ್ಟ್ ಗೆ ಬನ್ನಿ ಅನ್ನುವಂತ ಮುಖಾಂತರ ಕೂಡ ಅವರು ದೂರವಾಣಿ ಕರೆ ಮುಖಾಂತರ ಸಿಎಂ ಸಿದ್ದರಾಮಯ್ಯವರು ಸಂಪರ್ಕ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯವರು ಮನು ಸಿಂಘ್ವಿ ಅವರ ಜೊತೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಪ್ರಮುಖವಾಗಿ ಮೂಡ ಹಗರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನ್ಯಾಯಾಲಯದಲ್ಲಿ ಈಗಾಗಲೇ ಪ್ರಕ್ರಿಯೆ ಆರಂಭವಾಗಿದೆ. ಇನ್ನೊಂದು ಕಡೆ ಇಡಿ ಅಧಿಕಾರಿಗಳು ನೋಟಿಸ್ ಗಳನ್ನ ಜಾರಿ ಮಾಡ್ತಾ ಇದ್ದಾರೆ. ಹಲವಾರು ಅಧಿಕಾರಿಗಳನ್ನ ಒಂದ್ ಕಡೆ ವಿಚಾರಣೆ ನಡೆಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯವರ ಆಪ್ತರನ್ನು ಕೂಡ ಕರೆಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಹಾಗಾಗಿ ಇಡಿ ಅಧಿಕಾರಿಗಳ ಒಂದು ಅಂಕುಶವನ್ನ ಯಾವ ರೀತಿ ಹಾಕಬೇಕು, ಅದರಿಂದ ನಮಗೂ ಕೂಡ ಒಂದು ನೋಟಿಸ್ ಬರುವಂತ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಕೂಡ ಇವತ್ತು ಚರ್ಚೆ ಮಾಡಲಿದ್ದಾರೆ. ಪ್ರಮುಖವಾಗಿ ಮುಂದಿನ ಒಂದು ಹಂತದಲ್ಲಿ ಆಗುವಂತಹ ಬೆಳವಣಿಗೆಗಳು ಏನು, ಅದಕ್ಕೆ ಯಾವೆಲ್ಲ ಕಾನೂನಿನ ಮುಖಾಂತರ ಹೋರಾಟಗಳಿವೆ ಅನ್ನುವಂಥದ್ದನ್ನ, ಯಾವೆಲ್ಲ ಸಾಧ್ಯತೆಗಳಿದಾವೆ ಅವೆಲ್ಲ ಸಾಧ್ಯತೆಗಳನ್ನು ಕೂಡ ಕಾನೂನು ಮುಖಾಂತರ ಮುಂದುವರಿಸೋಣ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇವತ್ತು ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಪವಿತ್ರ.
ಸೊ ಬಸವರಾಜ್, ಇನ್ನೊಂದು ಕಡೆ ಹೈಕಮಾಂಡ್ ಜೊತೆಗೂ ಕೂಡ ಅವ್ರ ಮಾತುಕತೆ ನಡೆಸ್ತಾರೆ ಅಂತ ಮಾಹಿತಿ ಇದೆ. ಯಾಕಂದ್ರೆ ವಕ್ಫ್ ವಿಚಾರ ಆಗಿರ್ಬೋದು, ಇದೇ ಇಡಿ ವಿಚಾರ ಆಗಿರ್ಬೋದು, ಸೊ ಇವತ್ತು ಬಿಜೆಪಿ ಅವರು ನಡೆಸ್ತಾ ಇರುವಂತಹ ಹೋರಾಟದ ವಿಚಾರ ಆಗಿರ್ಬೋದು, ಸೊ ಎಲ್ಲಾ ವಿಚಾರಗಳಿಗೂ ಕೂಡ ಇವತ್ತು ಮಾತುಕತೆ. ಅದೆಷ್ಟೊತ್ತಿಗೆ ನಿಗದಿ ಆಗಿದೆ? ಭೇಟಿಗೆ ಏನಾದ್ರು ಅವಕಾಶ ಕೊಟ್ಟಿದ್ದಾರೆ ಹೇಗೆ ಅಂತ? ಪವಿತ್ರ, ಇದೀಗ ಸಿಎಂ ಸಿದ್ದರಾಮಯ್ಯವರು ಕೂಡ ಒಂದು ಕಾರ್ಯಕ್ರಮನ ಮುಗಿಸಿ ಅದಾದ ಬಳಿಕ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಆಗುವಂತ ಸಾಧ್ಯತೆ ಇದೆ. ಈಗಾಗಲೇ ಹೈಕಮಾಂಡ್ ನಾಯಕರ ಭೇಟಿಗೆ ಸಮಯಾವಕಾಶ ಕೂಡ ಕೇಳಿರ್ತಕ್ಕಂಥದ್ದು, ಇನ್ನೂ ಕೂಡ ಸಮಯಾವಕಾಶ ಫಿಕ್ಸ್ ಆಗಿಲ್ಲ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಆದ್ರೆ ಇವತ್ತು ಸಂಜೆ ವೇಳೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಸಿಎಂ ಸಿದ್ದರಾಮಯ್ಯವರು ಡೆಲ್ಲಿಯಿಂದ ಬೆಂಗಳೂರಿನತ್ತ ಹೊರಡ್ತಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಪ್ರಮುಖವಾಗಿ ಪವಿತ್ರ, ಈಗಾಗಲೇ ರಾಜ್ಯ ರಾಜಕೀಯದ ಬೆಳವಣಿಗೆ ಕುರಿತು ಕೂಡ ಹೈಕಮಾಂಡ್ ನಾಯಕರ ಜೊತೆ ಒಂದಿಷ್ಟು ಚರ್ಚೆ ಮಾಡುವಂತದ್ದು. ಪ್ರಮುಖವಾಗಿ ಈಗಾಗಲೇ ಏನು ಸಚಿವ ಸಂಪುಟ ವಿಸ್ತರಣೆ ಸಂಬಂಧಪಟ್ಟಂತ ವಿಚಾರಗಳನ್ನು ಕೂಡ ಒಂದು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ. ಇನ್ನೊಂದು ಪ್ರಮುಖವಾಗಿ ರಾಜ್ಯದಲ್ಲಿ ಆಗಿರತಕ್ಕಂಥ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಹಲವಾರು ವಿಚಾರಗಳನ್ನ ಇವತ್ತು ಚರ್ಚೆ ಮಾಡುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ ದೆಹಲಿಯ ಭೇಟಿ ಸಿದ್ದರಾಮಯ್ಯನವ್ರದ್ದು ಬಹಳಷ್ಟು ಕುತೂಹಲಕಾರಿಯಾಗಿದೆ. ಸಂಜೆನೆ ಹೊರಡ್ತಾರೆ ವಾಪಸ್ ಬೆಂಗಳೂರಿಗೆ ಅನ್ನೋ ಮಾಹಿತಿ ಕೂಡ ಇದೆ. ಸೊ ಮನೋಜ್ ಸಿಂಗ್ ಹುಯಿ ಅವರು ಕರೆ ಮಾಡಿ ಬನ್ನಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಅಂತ ಹೇಳಿದ್ದಾರೆ. ಸೊ ಅದ್ರ ಜೊತೆಗೆ ಸಾಕಷ್ಟು ಕಾನೂನಿನ ಹೋರಾಟದ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಅನ್ನೋ ಮಾಹಿತಿ ಕೂಡ ಇದೆ. ನೋಡೋಣ ಏನೆಲ್ಲ ಚರ್ಚೆ ಮಾಡ್ತಾರೆ, ಏನು ವಿಚಾರವನ್ನ ತಿಳಿಸಬಹುದು ಸಿಂಘ್ವಿ ಅವರು ಸಿದ್ದರಾಮಯ್ಯನವರಿಗೆ.